ದರ್ಶನ್ ಅಭಿಮಾನಿಗಳು ಅಂತ ಅನಿಸ್ಕೊಳ್ಳೋರು ಅಥವಾ ಹೇಳ್ಕೊಳ್ಳೋರು ಮಾಡ್ತಾ ಇರುವಂತಹ ಮೆಸೇಜ್ಗಳ ವಿರುದ್ಧ ರಮ್ಯಾ ಪ್ರಶ್ನೆ ಮಾಡೋದಕ್ಕೆ ನಿಂತಿದ್ದಾರೆ. ಜೊತೆಗೆ ಇಂಥದಕ್ಕೆಲ್ಲ ನಾನು ಹೆದರ್ಕೊಳ್ಳೋಳು ಅಲ್ಲ ಅನ್ನೋದನ್ನ ಈಗಾಗಲೇ ಅವರು ಪ್ರತಿಯೊಬ್ಬರಿಗೂ ಪ್ರತಿಕ್ರಿಯೆ ಮೂಲಕ ತಿಳಿಸ್ತಾ ಇದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ಹಾಕೊಂಡಿದ್ದಾರೆ. ಅದನ್ನ ಲೀಗಲಿ ನಾನು ಫೈಟ್ ಮಾಡ್ತೀನಿ, ಯಾರು ಮೆಸೇಜ್ ಮಾಡ್ತಾರೆ ಮಾಡಲಿ, ಅವ್ರದ್ದೆಲ್ಲರದು ಅಕೌಂಟ್ ವಿಚಾರದಲ್ಲಿ ಅವ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು, ಹೆಂಗೆ ಅರೆಸ್ಟ್ ಮಾಡಿಸ್ಬೇಕು ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಮೋಹಕ ತಾರೆ. ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ರಮ್ಯಾ. ಇವತ್ತು ಅಥವಾ ನಾಳೆ ಅಷ್ಟು ಲಿಸ್ಟ್ ಇದೆಯಂತೆ ಅವ್ರ ಹತ್ರ, ಅಷ್ಟು ಪ್ರೂಫ್ಸ್ ಇದೆಯಂತೆ. ಆ ಪ್ರೂಫ್ಸ್ನ ಸಮೇತ ಕಂಪ್ಲೇಂಟನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ, ಈಗ ಅವರಿಗೆ ಜೈಲು ಭಾಗ್ಯವನ್ನು ಕೂಡ ಈ ಮೂಲಕ ರಮ್ಯಾ ಕರುಣಿಸ್ತಾ ಇದ್ದಾರೆ. ಅಭಿಮಾನದ ತಿರೇಕತನ ಯಾವತ್ತೂ ಕೂಡ ಯಾರಿಗೂ ಒಳ್ಳೇದಲ್ಲ. ಈಗ ನೀವು ಅಂದ್ಕೊಂಡಂಗೆ ಇನ್ನೊಬ್ರು ಮಾತಾಡಬೇಕು ಅಂತ ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಆಗಿದೆ. ಈಗ ನಿಮಗೆ ಸರಿ ಅನ್ಸುತ್ತೆ ಅವ್ರಿಗೂ ಸರಿ ಅನಿಸ್ಬೇಕು, ಇಲ್ಲಾಂದರೆ ಅವ್ರು ಸರಿ ಇಲ್ಲ ಅಂತ ಹೇಳಿ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಮತ್ತೆ ಮಾನಸಿಕವಾಗಿ ಟಾರ್ಚರ್ ಕೊಡೋದು. ಬಟ್ ಗೊತ್ತಿರಲಿ ನಿಮಗೆ, ಈ ಥರ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದಿದೆಯಲ್ಲ, BNS ಪ್ರಕಾರ ಶಿಕ್ಷಾರ್ಹ ಅಪರಾಧ ಮತ್ತು ಒಂದ್ಸಲ ಒಳಗೆ ಹೋದರೆ ಆಚೆ ಬರೋದಕ್ಕೆ ವಿಪರೀತ ಕಷ್ಟ ಆಗ್ಬಿಡುತ್ತೆ. ಸೊ ಮನೆಯಲ್ಲಿ ಕೋರ್ಟು ಕಚೇರಿಗೆ ಅಲ್ಲದಾಡೋದಕ್ಕೆ ರೆಡಿ ಮಾಡೋದಕ್ಕೆ ಹೇಳಿ ನಿಮ್ಮ ಕುಟುಂಬಸ್ಥರಿಗೆ. ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋರ್ಟ್ ಇದೆ, ಬೈ ದೆನ್ ನಾನು ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. ಏನಾದ್ರು ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋರ್ಟ್ ಇದೆ, ಬೈ ದೆನ್ ನಾನು ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಇವತ್ತು ಅಥವಾ ನಾಳೆ ಅಂತ ಹೇಳ್ತಾ ಇದ್ರು ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಮುಂದಾಗ್ತೀನಿ ಅಂತ. ಸೊ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಇವತ್ತೇ ಕೊಡ್ತಾರಾ ಅಥವಾ ನಾಳೆ ತನಕ ವೆಯ್ಟ್ ಮಾಡ್ತಾರಾ? ಅಂದಾಜು ಈ ಥರ ಎಷ್ಟು ಮೆಸೇಜಸ್ ಅವರ ಖಾತೆಗಳಿಗೆ ಬರ್ತಾ ಇದೆಯಂತೆ, ಏನು ಹೇಳ್ತಾರೆ ಅಂತ ರಮ್ಯಾ? ಮಮತಾ, ನಟ ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆ ಮುಂದುವರೆದಿದೆ. ಅವರು ಪ್ರತಿಯೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ಕೂಡ ಅಲ್ಲಿ ಕಮೆಂಟ್ ಸೆಕ್ಷನ್ಗಳಲ್ಲಿ ತುಂಬ ಅಶ್ಲೀಲವಾಗಿ ಮೆಸೇಜನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪರ್ಸ್ನಲ್ ಆಗಿ ಆ ಮೆಸೇಜ್ಗಳನ್ನು ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈಗ ಲೀಗಲ್ ಆಗಿ ಅವರು ಮುಂದುವರಿಬೇಕು ಅನ್ನುವಂಥದ್ದು ಕೂಡ ಈಗ ನಿರ್ಧಾರ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಲೀಗಲ್ ಟೀಮ್ ಜೊತೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಯಾರೆಲ್ಲ ವೈಯಕ್ತಿಕವಾಗಿ ಆ ಖಾತೆಗೆ ತುಂಬ ಕೆಟ್ಟದಾಗಿ ಮೆಸೇಜನ್ನು ಮಾಡಿದ್ದಾರೆ, ಯಾರು ಆ ಕೆಟ್ಟದಾಗಿ ಮೆಸೇಜ್ಗಳನ್ನು ಮಾಡಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂಥವರ ವಿರುದ್ಧ ಇದೀಗ ನಟಿ ರಮ್ಯಾ ಕಾನೂನು ಹೋರಾಟಕ್ಕೆ ಕೂಡ ಇದೀಗ ಮುಂದಾಗಿದ್ದಾರೆ. ಈ ಮೂಲಕವಾಗಿ ಯಾರು ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಾಯಿದ್ರು, ಕಿರುಕುಳವನ್ನು ಕೊಡ್ತಾಯಿದ್ರು, ಅವರಿಗೆ ಕಾನೂನಿನ ಸಂಕಷ್ಟ ಕೂಡ ಇದೀಗ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದರಲ್ಲಿ ಕೂಡ ದರ್ಶನ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಒಂದಿಷ್ಟು ಪೇಜ್ಗಳಿಂದ ಕಿರುಕುಳ ಕೊಡುವಂಥದ್ದು, ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು ಕೂಡ ಆಗಿದೆ. ಸೊ ಅದು ಯಾವ ಮಟ್ಟಿನ ಪದಗಳ ಬಳಕೆ ಆಗಿದೆ ಅಂತಂದರೆ ಅದು ತೀರಾ ಕೆಟ್ಟದಾಗಿರುವಂತಹ ಪದಗಳ ಬಳಕೆ. ಸೊ ಹೀಗಾಗಿ ರಮ್ಯಾ ಕೂಡ ಆಕ್ರೋಶಗೊಂಡು ನಿನ್ನೆ ಹೇಳಿದರೆ ಇಂಥವರಿಂದ ಸಮಾಜ ಉದ್ಧಾರ ಮಾಡೋಕ್ಕಾಗುತ್ತೆ, ಇಂಥವರಿಂದನೇ ಸಮಾಜ ಹಾಳಾಗುತ್ತೆ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ಅದರ ಜೊತೆಗೆ ಯಾರೆಲ್ಲ ಆ ರೀತಿಯ ಮೆಸೇಜ್ಗಳನ್ನು ಹಾಕಿದ್ದಾರೆ, ಸೊ ಅದೆಲ್ಲವನ್ನು ಕೂಡ ಸ್ಕ್ರೀನ್ಶಾಟ್ನ ಮೂಲಕವಾಗಿ ಅವರು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ದೂರು ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾರೋ ಈ ರೀತಿಯಾಗಿ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಒಂದು ಕೊಲೆ ಆಯಿತು, ಅವರನ್ನು ಕೊಲೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸೊ ನಾವು ಆ ರೀತಿಯ ಕೊಲೆಯನ್ನು ಮಾಡಲಿಕ್ಕಾಗುತ್ತಾ, ಕಾನೂನನ್ನು ಕೈಗೆ ತೆಗೆದುಕೊಳ್ಳೋಕ್ಕೆ ಆಗುತ್ತಾ ಅನ್ನುವಂತಹ ಬೇಸರ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಮಮತಾ, ಈ ರೀತಿಯ ಕೆಟ್ಟ ಮನಸ್ಥಿತಿ ಇದ್ದಂಥವರೇ ಈ ರೀತಿಯ ಪದಗಳ ಬಳಕೆ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ತೀರಾ ಆ ಲೆವೆಲ್ಗೆ ಇಳಿದು ಮೆಸೇಜ್ಗಳನ್ನು ಮಾಡ್ತಾರೆ ಅಂತಂದರೆ ಅವರ ಮಾನಸಿಕ ಸ್ಥಿತಿ ಮತ್ತು ಅವರ ಒಂದು ಮೆಂಟಾಲಿಟಿ ಎಷ್ಟರ ಮಟ್ಟಿಗೆ ತೀರಾ ಕೆಳಗಿನ ಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆದರೆ ಯಾರೆಲ್ಲ ಈ ರೀತಿಯಾಗಿ ಅವಶ್ಯವಾಗಿ ಅಥವಾ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡಿದರೆ ಅವರಿಗೆ ಕಾನೂನಿನ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ಆರಂಭಿಕ ಹಂತದಲ್ಲಿ ಸುಮಾರು 100 ಮೆಸೇಜ್ಗಳು ಕೂಡ ಬಂದಿದ್ದು, ಅದರಲ್ಲಿ ಸುಮಾರು 20ರಿಂದ 30 ಸ್ಕ್ರೀನ್ಶಾಟ್ಸ್ಗಳನ್ನು ಪಡೆದು ಅವರ ವಿರುದ್ಧ ಈಗ ದೂರನ್ನು ಕೊಡೋದಕ್ಕೂ ಕೂಡ ಈಗ ರಮ್ಯಾ ಮುಂದಾಗಿದ್ದಾರೆ. ಸೊ ಈ ಮೂಲಕವಾಗಿ ಇವತ್ತು ಕೂಡ ಒಂದಿಷ್ಟು ಕಾನೂನು ತಜ್ಞರ ಜೊತೆ ಮಾತನಾಡುವಂಥ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕ ಮುಂದಿನ ಹೋರಾಟ ಅಂದರೆ ಯಾರೆಲ್ಲ ಮೇಲೆ ದೂರನ್ನು ದಾಖಲು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಒಂದು ಕ್ಲಾರಿಫೈ ಸಿಗುತ್ತೆ. ಮಮತಾ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.